ಅವಾಗ ನೋಡಿದಾಗ ಸುಮಾರು ಆಗಿತ್ತಲ್ಲಣ್ಣ. ಇದ್ದಾಗ ಇರೋಕ್ಕಾಗತ್ತಲ್ಲ. ಎಷ್ಟು ತಿಂಗಳಾಗು ಇದೊಂದೊಂದು 2 ತಿಂಗಳಿಗೆ ಈ ಸೈಜ್ ಬಂದದಲ್ಲ ಹೋರಿ. ಇಲ್ಲ ಅಣ್ಣ, ಈಗ ಅವನ್ನೆಲ್ಲ ನೋಡ್ಬಿಟ್ಟು ಇದು ನೋಡಿದಾಗ ಅವನ್ನೆಲ್ಲ ನೋಡಿ ಇದು ನೋಡಿದಾಗ ಹಂಗೆ ಇದ್ರದ್ದು ತಳಿ ಅಣ್ಣ ಅಂದರೆ ಹುಟ್ಟಿರೋಂಥ ಕರುಗಳು ಹೆಚ್ಚಾಗಿ ಇವಾಗ ಹಳ್ಳಿ ಕಡೆಗಳಲ್ಲಿ ನೀವೆಲ್ಲ ಇದ್ರನ್ನ ಹೆಚ್ಚಾಗಿ ಕ್ರಾಸ್ ಮಾಡಿರ್ತೀರಿ. ಹೌದು. ಇವಾಗ ಒಂದು ಅಂದಾಜು ಎಷ್ಟು ಹಸುಗಳಿಗೆ ಕ್ರಾಸ್ ಮಾಡಿದ್ದೀರಣ್ಣ? ಅಣ್ಣ ಒಂದು 600 ಹಸಿಗೆ ಮೇಲಾಗದೆ ನಾನು ಮಾಡಿ. 600 ಹಸುಗಳಿಗೆ ನೀವು ಕ್ರಾಸ್ ಮಾಡಿದ್ದೀರಲ್ಲ, ಆ 600 ಹಸುಗಳಲ್ಲಿ ಅಕಸ್ಮಾತ್ ಹೆಣ್ಗರುಗಳು ಯಾವಾರ ಕೊಡೋವಿದ್ದವು ಇವಾಗ ಅಕಸ್ಮಾತ್ ಅವು ಮತ್ತೆ ಹುಟ್ಟಿ ಮತ್ತೆ ಕ್ರಾಸಿಂಗು ಇದ್ರಲ್ಲೇ ಕ್ರಾಸ್ ಮಾಡಿದ್ದೀರಿ ಯಾವಾರ? ಇಲ್ಲ ಇದ್ರಲ್ಲಿ ಯಾವ ಕ್ರಾಸ್ ಇಲ್ಲ. ಇದು ಕ್ರಾಸ್ ಆಗಿರೋ ಮಾತ್ರ ಅದ್ರ ಅವನು ಮಾತ್ರ ಅಷ್ಟೇ ಅಣ್ಣ, ಮಕ್ಳಿಗೆ ಯಾವತ್ತೂ ಕ್ರಾಸ್ ಮಾಡಿಲ್ಲ ಅಣ್ಣ. ಇವಾಗ ಹುಟ್ಟವಲ್ಲ ಕರುಗಳು, ಇವಾಗ ಅವು ಕ್ರಾಸಿಂಗ್ ಬಂದವ ಹೀಟಿಗೆ ಬರೋ ಸ್ಟೇಜಲ್ಲಿ ಯಾವ ಸದ್ಯಕ್ಕಿಲ್ಲ ಅಣ್ಣ. ಇಲ್ಲ ಅಣ್ಣ, ನಿಮ್ಮ ಕಣ 8 ತಿಂಗಳಾಗಿರ್ಬೇಕು ಅಷ್ಟೇ ಇದ್ರ ಮಕ್ಕಳು. 8 ತಿಂಗಳು ಅಷ್ಟೇ. 8 ತಿಂಗಳು ಅಂದ್ರೆ ಒಂದು ಈಟಿಗೆ 8 ತಿಂಗಳು ಅಂದ್ರೆ ಈಟಿಗೆ ಬಂದಿರ್ತಾವೆ ಅಣ್ಣ. ಯಾವ್ದು ಹೊಡ್ಕ ಬರ್ಲಿಲ್ಲ. ಕರ್ಸ್ಕೊಳ್ಳೋ ಸಾಮಾನ್ಯ ಹೊಡ್ಕ ಬರಲ್ಲ ಅಣ್ಣ. 1-2 ಸತಿ ನೀವು ಕೊಡಿಸಿ ಈಟಿಗೆ ನಿಲ್ಲಿಲ್ಲ ಅಂದ್ರೆ ಮಾತ್ರ ಅವ್ರಿಗೆ ಹೊಡ್ಕ ಬರ್ತಾರ ಅಣ್ಣ. 11 ತಿಂಗಳಿಗೆ ಅಣ್ಣ. ಇವಾಗ ಆ ತರ ಕಡ್ಸ್ಕೊಳ್ಳೋ ಯಾವಾರ ಕೊಡೋ ಅವ ಕಾಡ್ಸಿ ಯಾವ ಕೊಡೋದಿಲ್ಲ ಇಲ್ಲಿ. ಮನೆ ಒಂದಿತ್ತು ಅಣ್ಣ, ಒಂದಿಷ್ಟಿತ್ತು 5-6 ತಿಂಗಳ ಕರ ಬರೀ 12,000 ಕೊಟ್ಬಿಡ್ರು. ಒಳ್ಳೆ ಕರ ಅಂತ ವ್ಯವಹಾರ ಇದ್ರೆ ಇವಾಗ 600 ಕ್ರಾಸಿಂಗ್ ಇಲ್ಲ ವ್ಯವಹಾರ ಇದ್ರೆ ಒಂದು 5 ಇದ್ರು ಸರಿಯೇ, 10 ಇದ್ರು ಸರಿಯೇ. ಸರಿ ಅಣ್ಣ, ನಮ್ಗೆ ಮಾಹಿತಿ ಹೇಳಿ ಅವ್ರಿಗೆ ಬಂದು ಕೇಳ್ದಂತೆ ವ್ಯಕ್ತಿಗಳಿಗೆ ನಿಮ್ ಕಾಂಟ್ಯಾಕ್ಟ್ ಕೊಡ್ತೀನಿ, ಕೊಡಿಸಿ. ಸರಿ ಅಣ್ಣ. ಅವ್ರಿಗೇನಂದ್ರೆ ಕಡಿಸ್ಕೊಳ್ಳು ಈಗ ಇದೊಂದು ಎಷ್ಟು 25 ಲೀಟ್ರಾ ಇದು ಕ್ರಾಸ್ ಆಗಿರೋವು? ಇದ್ರ ಕ್ರಾಸ್ ಆಗಿರೋಲ್ಲ 25 ಲೀಟರ್ ನೋಡಿ. ಇದೇ 22 ಲೀಟರ್ ಅಣ್ಣ. 3 ತೊಟ್ಟು ಇದು 4 ತೊಡಾಗಿ 25 ಬರೋದು. 22 ಲೀಟರ್ ಬರ್ತದೆ. ತಿರ್ಗಾ ಈಗ ಎಷ್ಟು 3 ತಿಂಗಳ ಫಲ ಹೊಸ ಇದೇ ಊರಿಗೆ ತಿರ್ಗಾ ಬಿಟ್ಟಿದ್ದೀನಿ. ಹೌದಾ? ಇದೇ ಊರಿಗೆ ಫಲ ಅಂದ್ರೆ ಈ 25 ಲೀಟ್ರ್ ಅಂದ್ರೆ ಇದಕ್ಕೆ ಅದನ್ನು ಇಟ್ಬಿಟ್ಟಿರೋದ ಬೇರೆ? ಸರಿ ಅಣ್ಣ, ಆಯ್ತು. ಓರಿ ಬಿಡಿ, ಇದು ಮುಂದಕ್ಕೆ ಬಿಡಿ. ಅದಾಗ ಇಟ್ಕೊಡ್ತೀನಿ. ಹೊಡಿಯೋಣ ಮುಂದೆ. ಮುಂದಕ್ಕೆ ಹೋಗೋಣ. ಏವೇಸ್ ಬಿಡು ಅಣ್ಣ. ಇದು ಎಷ್ಟೆಲ್ಲ ಕದಣ್ಣ ಇವಾಗ? ಅಣ್ಣ 6ರಲ್ಲಿ ಇವಾಗ 6ರಲ್ಲಿ ಓರಿ ಬಿದ್ದದ ಅಣ್ಣ. ಇದು ಬೇಕು ಅಂದ್ರೆ ಕೊಡ್ತೀನಿ ಅಂದ್ರೆ ಏನು ರೇಟ್ ಕೊಟ್ರಣ್ಣ? ಅಣ್ಣ ಈಗ 90,000 ಕೇಳೋರಣ್ಣ. ಎಷ್ಟು? 90,000. 90,000ಕ್ಕೆ 1 ಲಕ್ಷ ಬಂದ್ರೆ ಕೊಡ್ತೀನಿ ಅಂದ್ಬಿಟ್ಟು ನಿಲ್ಸಿದ್ದೀನಿ ಅಣ್ಣ. 90,000 ಆಲ್ರೆಡಿ ಕೇಳೋರೆ. ಈಗ ನೀವು ಏನ್ ರೇಟ್ ಫೈನಲ್? 1 ಲಕ್ಷ ಬಂದ್ರೆ ಕೊಡ್ತೀನಿ. 1 ಲಕ್ಷ ಬಂದ್ರೆ ಓರಿ ಕೊಡ್ತೀರಿ ಅಣ್ಣ. ಓರಿ ನೋಡಿ ಎಷ್ಟು ವರ್ಷ ಆಗಣ ಇದಕ್ಕೆ ಅಣ್ಣ? 3.5 ವರ್ಷ ಆಗದೆ. 3.5 ವರ್ಷ. 3 ವರ್ಷದ ಓರಿ. ನೋಡಿ ಓರಿ ಮಾತ್ರ ಸೂಪರ್ ಆಗದೆ. ಓರಿ ಹೈಟು ಕೂಡ ಅದೇ. ಈಗ ಅಲ್ಲಿ ಎಷ್ಟಲ್ಲ ಅಣ್ಣ ಇದು? 4ರಿಂದ 6 ಬಿದ್ದದೆ. 4ರಿಂದ 6 ಬಿದ್ದದೆ. ಕೆಳಗೆ ಕೂತ್ಕೊಂಡು ಅಲ್ಲಿ ತೋರ್ಸೋಣ ಹಂಗೆ ಇರಮ್ಮ. ತಿಂಡಿ ಏನು ಮೇಂಟೆನೆನ್ಸ್ ಅಣ್ಣ ಇದು? ಅಣ್ಣ ಮಾಮೂಲಿ ಚಕ್ಕೆ ಬಸ್ ಹಾಕ್ತೀನಿ. ಬೀಡ್ಸು, ಹಿಂಡಿ, ಸ್ವಲ್ಪ ಕಾಯಿ ಬೆಲ್ಲ ವಾರಕ್ಕೆ 1-2 ಸತಿ ಕೊಡ್ತೀನಿ. ಕಾಯಿ ಬೆಲ್ಲ ವಾರಕ್ಕೆ 2 ಸತಿ ಕೊಡ್ತೀನಿ ಅಷ್ಟೇ. ಚಕ್ಕೆ ಬೂಸ, ಹಿಂಡಿ ಇಷ್ಟೇ ಅಷ್ಟೇ ಅಣ್ಣ. ಈಗ ಮೇವು ಏನು ಸೀಮೆ ಹುಲ್ಲ? ಸೀಮೆ ಹುಲ್ಲು, ಒಣ ಹುಲ್ಲು ಅಣ್ಣ. ಸೀಮೆ ಹುಲ್ಲು, ಒಣ ಹುಲ್ಲು. ಸೀಮೆ ಹುಲ್ಲು, ಒಣ ಹುಲ್ಲು. ಒಂದು ಸೀಮೆ ಹುಲ್ಲು, ಒಣ ಹುಲ್ಲು ಇಷ್ಟೇ ಏನಿಲ್ಲ ನೋಡಿ. ಓರಿ ಒಳ್ಳೆ ಸಿಂಪಲ್ ಆಗೈತೆ. ಸಿಂಪಲ್ ಅಲ್ಲ, ಸಾಧವಾಗೈತೆ. ಸಿಂಪಲ್ ಆಗೆಲ್ಲ ಐತೆ ಅದು. ಬಿಡೋಣ ಮುಂದಕ್ಕೆ ಓರಿ. ಅಣ್ಣ ಎಷ್ಟು ವರ್ಷದಿಂದ ಈ ಓರಿನ ಸಾಕಣೆ ಮಾಡ್ತಾ ಇದ್ದೀರಿ ನೀವು? ಅಣ್ಣ ಇದು ನಾನು ತಂದೆ 1.5 ವರ್ಷ ಆಯಿತು.
ನೀವು ತಂದಿ ಅಂದ್ರೆ ಇದೇ ಮೊದ್ಲ ನೀವು ಓರಿ ಇಲ್ಲ ಅಣ್ಣ ಮನೇಲಿ ಇತ್ತು. ಮನೇಲಿ ನೋಡ್ರಿ ಹಿಂಗೆ ಕರ ತಂದಿದ್ದೆ ಅಣ್ಣ. ಹಾಲು ಕುಡಿಯ ಕರ ಸಾಬ್ರು ಕೊಟ್ಟಿದ್ರಲ್ಲ, 1,000 ಕೊಟ್ಟು ತಂದ್ಬಿಟ್ಟು ಸಾಕ್ದೆ ಅಣ್ಣ. ಸಾಕ್ಬಿಟ್ಟು ಹೆಣ್ಗರ್ ಹಾಕಿ ಸಾಕ್ಬೇಕು ಅಂದ್ಬಿಟ್ಟು ಆ ಡೈರಿಗೆ ಹಾಲಾಕ್ತಾ ಇರಲ್ಲ ಅಣ್ಣ. 5 ಲೀಟ್ರ್ 10 ಲೀಟ್ರ್ ಎಷ್ಟು ಲೀಟ್ರ್ ತಂದ್ರು ಹಸ ತಂದ್ ಮಾರ್ತೀನಲ್ವೇ, 10 ಲೀಟ್ರ್ ಕೂಡ ಸಾಕಿದೆ ಅಣ್ಣ. ಕರ್ಗಳಿಗೆ ಹಿಂಗೆ ಇತ್ತು ಅಣ್ಣ ಒಂದೋರಿ. ಅಲ್ಲಿ ಆಗಿರ್ಲಿಲ್ಲ ಅಣ್ಣ. 1 ವರ್ಷಕ್ಕೆ ದನಿ ಮೇಲೆ ಬಿಟ್ಬಿಟ್ಟೆ. ಎಲ್ಲಾ ಫಲ ಅಣ್ಣ. ಅದ್ರ ಕರ್ಗಳು ನೋಡ್ಬಿಟ್ರೆ ಏನಂತೀರ, ಬರೀ ಹೆಣ್ಗರನೇ ಅದ್ರಲ್ಲಿ 90% ಬರೀ ಹೆಣ್ಗರನೇ. ಅವ ಎಷ್ಟು ಬರ್ತಾವಣ್ಣ ಹಾಲು ಅಣ್ಣ ಈಟಿಗೆ ತಗೊಂಡವೆಲ್ಲ ಈಗ. ಈಗೆಲ್ಲ ಇಟ್ಟು ತಗೊಂಡು ಈಗ ತಗೊಂಡವೆ. ಇನ್ನ ಯಾವ ಅದೇ ಸತ್ತೋಗ್ಬಿಡ್ತು ಅಣ್ಣ, ಮಲೇರಿಯಾ ಬಂದ್ಬಿಡ್ತು. ಊರಿಗೆ ಇಲ್ಲೇ ಊತಾಗ್ದೆ. ಆಮೇಲೆ ಇವೆಲ್ಲ ದುಡ್ಡು ಕೊಡ್ತಾ ಇದು, ಇಲ್ಲಾಂದ್ರೆ ಮನೇಲೆ ಸಾಕಿದೆ ಅಣ್ಣ. 2 ವರೆ ಸಾಕಿದೆ. ಹೌದಾ? ಸರಿ ಅಣ್ಣ, ಮುಂದಕ್ಕೆ ಹೋಗ್ಬಿಟ್ಟೆ. ಬಾ. ಏಯ್ ರಮದೆ ಕೊಡುವಂಗಿದ್ರೆ ಆ ಕರ ಯಾವ ನಿಮ್ಗೆ ಗೊತ್ತಿರ್ತದೆ 2 ದಿನ 3 ದಿನಕ್ಕೆ ಕೊಟ್ಬಿಡ್ತಾರ.